ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ, ಇಫ್ ದ ನಂಬರ್ 1A8 ಇದು 3ರಿಂದ ಭಾಗವಾಗಬೇಕಾದ್ರೆ ಎ ಎಷ್ಟು ವ್ಯಾಲ್ಯೂ ಆಗಿರುತ್ತೆ? ಓಕೆನಾ. ಸೊ ಏನ್ ಹೇಳ್ತಾ ಇದ್ದಾರೆ, ಒಂದ್ ನಂಬರ್ ಇದೆ, ಏನದ್ ನಂಬರು 1A8 ಅನ್ನೋ ಒಂದ್ ನಂಬರು. ಇದು ಯಾವ್ದ್ರಿಂದ ಡಿವೈಡ್ ಆಗ್ಬೇಕು? 3ರಿಂದ ಡಿವೈಡ್ ಆಗ್ಬೇಕು. ಹಾಗಾದ್ರೆ ಎ ವ್ಯಾಲ್ಯೂ ಏನಾಗುತ್ತೆ? ಈಗ ನೋಡಿ, ಅಲ್ಲಿ ಮುಂಚೆ ಫಸ್ಟ್ 11 ರೂಲ್ ಮಾಡಿದ್ವಿ, ಇವಾಗ ಡಿವೈಡ್ ಬೈ 3. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಏನು ಡಿವಿಸಿಬಿಲಿಟಿ ರೂಲ್ ಆಫ್ 3. ಈಗ ನಿಮ್ಗೆ ಒಂದ್ ನಂಬರ್ ಕೊಟ್ಟು 27 ಅನ್ನೋದು ನಂಬರ್ ಇದೆ. ಓಕೆ, ಇಫ್ ದ ಸಮ್ ಆಫ್ ಆಲ್ ಡಿಜಿಟ್ಸ್ is divisible by 3, then the number is divisible by 3. ಅಂದ್ರೆ ಎಲ್ಲಾ ಡಿಜಿಟ್ ಇದ್ದು ಸಮ್ ತಗೊಂಡಾಗ ಆ ಬರೋ ಆನ್ಸರ್ 3ರಿಂದ ಡಿವೈಡ್ ಆದ್ರೆ ಖಂಡಿತ ಕೊಟ್ಟಿರೋ ನಂಬರ್ 3ಯಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಈ 27 ಅಂತೂ ಸಿಂಪಲ್, ತುಂಬಾ ಸಿಂಪಲ್, ನಮ್ಗೆ ಗೊತ್ತಿದ್ದು ಡಿವೈಡ್ ಆಗುತ್ತೆ. ರೂಲ್ ನೋಡ್ಬಿಡೋಣ. ಸೊ ಏನಾಗುತ್ತೆ, 2 + 7 ಎಷ್ಟಾಯ್ತು? 9 is divisible by 3. ಎಸ್, ಸೊ 27 is divisible by 3. ಓಕೆ, ಇವಾಗ ನಾನು ಒಂದು ಸಿಂಪಲ್ ನಂಬರ್ ತಗೊಂತೀನಿ, ಮತ್ತೊಂದು 729. ಈಸ್ ದಿಸ್ ಡಿವಿಸಿಬಲ್ ಬೈ 3? ಚೆಕ್ ಮಾಡೋಣ. ಏನ್ ಹೇಳುತ್ತೆ ರೂಲು? ಸಮ್ ಆಫ್ ಆಲ್ ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 3. ಓಕೆನಾ. ಸೊ ಏನಾಗುತ್ತೆ ಸಮ್ ಆಫ್ ಆಲ್ ಡಿಜಿಟ್ಸ್? 7 + 2 9 ಆಯ್ತು, 9 + 9 18 ಆಯ್ತು. ಈಸ್ 18 divisible by 3? ಎಸ್, ನಮ್ಗೆ ಗೊತ್ತು 3 × 6 is 18. ಸೊ ದಿಸ್ 18 is divisible by 3. ಸೊ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 3. ಓಕೆ, ಈಗ ನಾನು ಮತ್ತೊಂದು ತಗೊಂಡ್ರೆ ಈ ತರ ಮತ್ತೊಂದು ನಂಬರ್ ತಗೊಂತೀನಿ. ನನ್ಗೆ ಇದನ್ನ ಚೆಕ್ ಮಾಡ್ಬೇಕು ವೆದರ್ ಇಟ್ ಇಸ್ ಡಿವಿಸಿಬಲ್ ಬೈ 3. ಸೊ ನಾನು ಏನ್ ಚೆಕ್ ಮಾಡ್ಬೇಕು? ಸಮ್ ಆಫ್ ಆಲ್ ಡಿಜಿಟ್ಸ್. ಸೊ ಸಮ್ ಆಫ್ ಆಲ್ ಡಿಜಿಟ್ಸ್ ಏನಾಗುತ್ತೆ? ಸಮ್ ಆಫ್ ಆಲ್ ಡಿಜಿಟ್ಸ್ 1 + 3 + 3 + 4. ಓಕೆ, ಸೊ ಇದು 4 + 4 8 8 + 3 is 11. ಕರೆಕ್ಟ್ ಅಲ್ವಾ? ಈಸ್ 11 divisible by 3? ನೋ, 11 divisible by 3 ಆಗಲ್ಲ. therefore 1 3 3 4 ಅನ್ನೋದು 3 ಇಂದ ಡಿವೈಡ್ ಆಗಲ್ಲ. ಓಕೆ, ಸೊ ವಾಟ್ ಇಸ್ ಡಿವಿಸಿಬಲ್ ರೂಲ್ ಆಫ್ 3? ಸಮ್ ಆಫ್ ಆಲ್ ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 3. ದೆನ್ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 3. ಓಕೆ, ಸೊ ಇವಾಗ ಇದನ್ನ ನಾವು ಚೆಕ್ ಮಾಡಬೇಕು. ಸೊ ನಾವು ಎಲ್ಲ ಡಿಜಿಟ್ ನ ಆಡ್ ಮಾಡೋಣ. ಇವಾಗ ಏನಾಗುತ್ತೆ? ಎಡಿಷನ್ 1 + a + 8. ಓಕೆ, ಸೊ ಇದನ್ನ 1 + 8 ಎಷ್ಟಾಯ್ತು? 9 + 8. ಸೊ ಇದು ಏನಾಗ್ಬೇಕು? ಡಿವಿಸಿಬಲ್ ಬೈ 3 ಆಗ್ಬೇಕು. ಯಾವಾಗ? ಇಫ್ ದಿಸ್ ಸಮ್ ಇಸ್ ಡಿವಿಸಿಬಲ್ ಬೈ 3. ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ? 0. ಈಗ ನಾನು 0 ಹಾಕಿದ್ರೆ 9 + 0 ಏನಾಯ್ತು? 9. ಈಸ್ 9 divisible by 3? ಎಸ್. ಸೊ your ಆನ್ಸರ್ ಇಸ್ ಎ ಓನ್ಲಿ. ಯಾಕಂದ್ರೆ ಇಲ್ಲೇ ಆಯ್ತು. ಆದ್ರೂ ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡ್ಬಿಡೋಣ. ನಾನು 4 ತಗೊಂಡ್ರೆ 9 + a ಇದೆ. ಸೊ 4 ತಗೊಂಡ್ರೆ 9 + 4 ಎಷ್ಟಾಯ್ತು? 13. 13 is not divisible by 3. ನೆಕ್ಸ್ಟ್ 5 ಅಂತ ಆಪ್ಷನ್ ಇದೆ. 5 ತಗೊಂಡ್ರೆ 14. 14 is not multiple of 3. ನೆಕ್ಸ್ಟ್ 7 ತಗೊಂಡ್ರೆ 9 + 7 16. 16 is also not multiple of 3. ಅಂದ್ರೆ 16 is not divisible of 3. Correct? So what is your answer? Option A. Which rule we used? Divisibility rule of 3. Okay. Next.